ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುವ ಕೇಳುವ ಪ್ರತಿಯೊಂದು ದೇವರ ಮಕ್ಕಳನ್ನು ಕರ್ತನಾದ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಶುಭ ಕೋರುತ್ತೇನೆ, ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ದೇವರು ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಅನೇಕರು ದೇವರ ವಾಕ್ಯನು ಕೇಳುವಂತೆ ನೋಡುವಂತೆ ಅದರ ಮೂಲಕ ಅನೇಕ ಆಶೀರ್ವಾದಗಳನ್ನು, ಅದ್ಭುತಗಳನ್ನು, ಸೌಖ್ಯ, ಬಿಡುಗಡೆಯನ್ನು, ಮುಖ್ಯವಾಗಿ ರಕ್ಷಣೆ ಹೊಂದಿಕೊಳ್ಳುವಂತೆ ದೇವರು ಕೃಪೆ ತೋರಿಸ್ತಿದ್ದಾರೆ. ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನೀವು ಕೂಡ ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುವುದು ಕೇಳುವುದು ಮಾತ್ರ ಅಲ್ಲ, ಅನೇಕ ಜನಗಳಿಗೆ ಈ ವಾಕ್ಯ ಸೇರುವಂತೆ, ಈ ವಾಕ್ಯ ಅವ್ರನ್ನು ಮುಟ್ಟುವಂತೆ, ಈ ವಾಕ್ಯದ ಮೂಲಕ ಅವರು ಕೂಡ ರಕ್ಷಣೆ ಆಶೀರ್ವಾದನ ಹೊಂದಿಕೊಳ್ಳುವಂತೆ ಪ್ರಾರ್ಥನೆ ಮಾಡಿರಿ. ಅದಕ್ಕಾಗಿ ಪ್ರಯಾಸ ಪಡಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ದೇವರ ಆತ್ಮನು ಅಧಿಕವಾಗಿ ನಮ್ಮಲ್ಲಿ ಪ್ರೇರೇಪಿಸುವಂಥ ಕಾರ್ಯ, ನಾವು ಅಧಿಕವಾಗಿ ಪ್ರಾರ್ಥನೆಗೆ ಮುಖ್ಯತೆ ಕೊಡಬೇಕು. ನಮ್ಮ ಭಾರತ ದೇಶಕ್ಕೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ, ನಾವು ಇರುವಂಥ ಈ ಬೆಂಗಳೂರು ಜಿಲ್ಲೆಗಳಿಗೆ ತುಂಬ ಪ್ರಾರ್ಥನೆ ಅವಶ್ಯವಾಗಿದೆ. ಪ್ರಾರ್ಥನೆ ತುಂಬ ಮುಖ್ಯವಾಗಿದೆ. ಆದ್ದರಿಂದ ಪ್ರತಿಯೊಂದು ದೇವ್ರ ಮಕ್ಕಳು ಬರೀ ಸ್ವಾರ್ಥಿಗಳಾಗಿ ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಬಿಡುಗಡೆಗೋಸ್ಕರ ಮಾತ್ರ ಪ್ರಾರ್ಥನೆ ಮಾಡದೆ, ನಿಮ್ಮ ಪ್ರಾರ್ಥನೆಯಲ್ಲಿ ದೇಶಗೋಸ್ಕರ, ದೇಶದ ಜನರ ರಕ್ಷಣೆಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ಪರಿಶುದ್ಧ ಆತ್ಮನು ನಮ್ಮಲ್ಲಿ ಪ್ರೇರೇಪಿಸೋದು ಮಾತ್ರ ಅಲ್ಲ, ಒಂದು ಆತ್ಮ ಭಾರವನ್ನು ಉಂಟು ಮಾಡ್ತಿದ್ದಾರೆ. ಆದ್ದರಿಂದ ಪ್ರತಿಯೊಂದು ದೇವ್ರ ಮಕ್ಕಳು ದೇಶಗೋಸ್ಕರ, ನಾಶವಾಗುತ್ತಿರುವ ಆತ್ಮಗಳಿಗೋಸ್ಕರ ಪ್ರಾರ್ಥಿಸುವುದಕ್ಕೆ ಮುಂದೆ ಬನ್ನಿ. ಪ್ರಾರ್ಥಿಸುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ದೇವರು ತಾನೇ ನಮ್ಮ ಎಲ್ಲರ ಪ್ರಾರ್ಥನೆ ಕೇಳಿ ಭಾರತ ದೇಶದಲ್ಲಿ, ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಉಜ್ಜೀವನವನ್ನು, ಒಂದು ರಕ್ಷಣೆಯನ್ನು ಉಂಟು ಮಾಡಲಿ. ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರೀತಿಯ ದೇವ್ರ ಮಕ್ಕಳೇ, ಈ ಬೆಂಗಳೂರು ಪಟ್ಟಣದಲ್ಲಿ ಮಾತ್ರ ಅನೇಕ ಸಭೆಗಳಿದೆ, ಅನೇಕ ಸೇವಕರುಗಳಿದ್ದಾರೆ, ಅನೇಕ ವಿಶ್ವಾಸಿಗಳಿದ್ದಾರೆ. ಆದರೆ ಬೆಂಗಳೂರು ಸ್ವಲ್ಪ ದಾಟಿ ಹೋದರೆ ಎಷ್ಟೋ ಜಿಲ್ಲೆಗಳಲ್ಲಿ, ಎಷ್ಟೋ ತಾಲೂಕುಗಳಲ್ಲಿ, ಎಷ್ಟೋ ಗ್ರಾಮಗಳಲ್ಲಿ ಸಭೆ ಇಲ್ಲ, ಸೇವೆ ಇಲ್ಲ, ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ, ಸೇವಕರು ಇಲ್ಲ, ಸುವಾರ್ತೆ ಸಾರುವರು ಇಲ್ಲವೇ ಇಲ್ಲ. ಮತ್ತು ಹೇಗೆ ನಮ್ಮ ಜನರು ಯೇಸುವನ್ನು ತಿಳಿದುಕೊಳ್ಳೋಕ್ಕೆ ಸಾಧ್ಯ? ಅದರಿಂದ ಪ್ರಾರ್ಥನೆ ಮಾಡೋದಕ್ಕೆ ನೀವು ಮುಂದೆ ಬರಬೇಕು. ಪ್ರಾರ್ಥನೆ ಮಾಡೋದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ಬೇಕು. ಕರ್ತಂತಾನೆ ನಮ್ಮ ಎಲ್ಲರ ಪ್ರಾರ್ಥನೆ ಕೇಳಿ ನಮ್ಮ ದೇಶದಲ್ಲಿ, ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ, ಒಂದು ದೊಡ್ಡ ಉಜ್ಜೀವನ, ಒಂದು ದೊಡ್ಡ ರಕ್ಷಣೆ ಕಾರ್ಯವನ್ನು ಸ್ವಾಮಿ ಮಾಡಲಿ. ಆಮೇಲೆ ಸರಿ ಮಕ್ಕಳೇ, ಇವತ್ತು ಕೂಡ ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡುವ ವಾಕ್ಯದ ಸಂದೇಶ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಬೇಕು. ಆಮೇನ್. ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ವಾಕ್ಯವನ್ನು ಗಮನದಲ್ಲಿಟ್ಟು ಕೇಳಿರಿ. ಒಂದು ಭಯಭಕ್ತಿಯಿಂದ, ಒಂದು ನಂಬಿಕೆಯಿಂದ, ಒಂದು ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಕೇಳಿ, ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟು ದೇವರು ಇವತ್ತು ನಿಮಗೆ ಇಟ್ಟಿರುವ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿ. ಆಮೇನ್. ಇವತ್ತು ಪರಿಶುದ್ಧ ಆತ್ಮನು ನಮ್ಮೊಂದಿಗೆ ಮಾತಾಡುವ ವಾಕ್ಯದ ಸಂದೇಶ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಬೇಕು. ಆಮೇನ್. ಯಾಕೆ ದೇವರ ಮಕ್ಕಳು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಬೇಕು? ಯಾಕೆ?
ಸತ್ಯದಲ್ಲಿ ಓದಿ ನೋಡುವಾಗ ಲೂಕನು ಬರೆದ ಪತ್ರಿಕೆ 18ನೇ ಅಧ್ಯಾಯ 1ನೇ ವಾಕ್ಯ, ಲೂಕ್ ಚಾಪ್ಟರ್ 18 ವರ್ಸ್ 1. ಅಲ್ಲಿ ಲೂಕನು ಬರೆದ ಪತ್ರಿಕೆ 18ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಬೇಕೆಂಬುದಾಗಿ ತನ್ನ ಶಿಷ್ಯರಿಗೆ ಆತನು ಒಂದು ಸಾಮ್ಯವನ್ನ ತಿಳಿಸ್ತಾರೆ. ಆಮೇನ್. ಕಾರಣ ಮಕ್ಕಳೇ, ನಮ್ಮ ಯೇಸು ಸ್ವಾಮಿ ಪ್ರಾರ್ಥನೆಯನ್ನ ಕೇಳುವಾತನು. ನೀವು ಕೀರ್ತನೆಗಳು 65ನೇ ಅಧ್ಯಾಯ 2ನೇ ವಾಕ್ಯ ಓದಿ ನೋಡುವಾಗ, ಸ್ಯಾಮ್ಸ್ 65 ವರ್ಸ್ 2, ಕೀರ್ತನೆಗಳು 65ನೇ ಅಧ್ಯಾಯ 2ನೇ ವಾಕ್ಯ ಓದಿ ನೋಡುವಾಗ ಪ್ರಾರ್ಥನೆಯನ್ನು ಕೇಳುವಾತನು. ಆಮೇನ್. ನಮ್ಮ ಯೇಸು ಸ್ವಾಮಿಗೆ, ನಮ್ಮ ದೇವರಿಗೆ ಎಷ್ಟೋ ಹೆಸರುಗಳುಂಟು. ಅದರಲ್ಲಿ ಒಂದು ಹೆಸರು ನಮ್ಮ ಯೇಸು ಪ್ರಾರ್ಥನೆಯನ್ನು ಕೇಳುವಾತನು. ಆದ್ದರಿಂದ ಪ್ರತಿಯೊಂದು ದೇವರ ಮಕ್ಕಳು, ಪ್ರತಿಯೊಂದು ಕ್ರೈಸ್ತರು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಇವತ್ತು ಅನೇಕ ಜನ ಪ್ರಾರ್ಥನೆ ಮಾಡೋದಕ್ಕೆ ಸೋತು ಹೋಗಿದ್ದಾರೆ, ಪ್ರಾರ್ಥನೆ ಮಾಡೋದ್ರಲ್ಲಿ ಬಿದ್ದೋಗಿದ್ದಾರೆ. ಅನೇಕ ದೇವರ ಮಕ್ಕಳಲ್ಲಿ, ಅವರ ಆತ್ಮಿಕ ಜೀವನದಲ್ಲಿ, ಅವರ ಕುಟುಂಬಗಳಲ್ಲಿ ಇವತ್ತು ಪ್ರಾರ್ಥನಾ ಶಬ್ದವನ್ನು ಕೇಳಕ್ಕಾಗ್ತಿಲ್ಲ. ಕಾರಣ ಅನೇಕರು ಸೋತು ಹೋಗಿದ್ದಾರೆ ಪ್ರಾರ್ಥನೆ ಜೀವಿತದಲ್ಲಿ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಮಗನೇ ಮಗಳೇ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಬೇಕು. ಆಮೇಲೆ ಕಾರಣ ದೇವರಾದ ಕರ್ತನು ಪ್ರಾರ್ಥನೆನ ಕೇಳುವಾತನು. ಆತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಾತನು. ಯೇಸು ಯಾವತ್ತು ನಾವು ಮಾಡುವ ಪ್ರಾರ್ಥನೆನ ವ್ಯರ್ಥಗೊಳಿಸನು. ಆಮೇಲೆ ಯಾಕೆ ಬೇಸರಗೊಳ್ಳದೆ ನಾವು ಪ್ರಾರ್ಥಿಸಬೇಕಂದ್ರೆ, ಯೇಸು ಪ್ರಾರ್ಥನೆ ಕೇಳುವಾತನು, ಯೇಸು ಪ್ರಾರ್ಥನೆಗೆ ಉತ್ತರ ಕೊಡುವಾತನು. ಯೇಸು ನಮ್ಮ ಪ್ರಾರ್ಥನೆಯನ್ನ ವ್ಯರ್ಥಪಡಿಸದೆ ನಮ್ಮ ಪ್ರಾರ್ಥನೆಗಳನ್ನು ಘನಪಡಿಸುವುದಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ನಮ್ಮ ಸಭೆಗೆ ಬರುವ ಒಂದು ಸಹೋದರಿ, ಅವ್ರಿಗೆ ತಮ್ಮನಿಗೆ ಮದುವೆಯಾಗಿ 10 ವರ್ಷಕ್ಕಿಂತ ಅಧಿಕವಾಗಿದೆ. ಆದರೆ ಅವರ ಜೀವನದಲ್ಲಿ ಮಕ್ಕಳ ಭಾಗ್ಯ ಇಲ್ಲ. ಎಷ್ಟೋ ದೇವಸ್ಥಾನಕ್ಕೆ ಹೋದ್ರು, ಎಷ್ಟೋ ಡಾಕ್ಟರ್ ಹತ್ರ ಹೋದ್ರು, ಎಷ್ಟೋ ಟ್ರೀಟ್ಮೆಂಟ್ ತಗೊಂಡ್ರು, ಅನೇಕ ಹಣವನ್ನು ಖರ್ಚು ಮಾಡಿದ್ರು. ಆದರೆ ಅವರ ಜೀವನದಲ್ಲಿ ಮಕ್ಕಳ ಭಾಗ್ಯ ಉಂಟಾಗಿಲ್ಲ. ನಾನು ನಮ್ಮ ಸಭೆಗೆ ಬರುವ ಆ ಸಹೋದರಿ ಮನೆಗೆ ಹೌಸ್ ವಿಸಿಟಿಂಗ್ ಹೋಗುವಾಗ ಅವಾಗ ಅವ್ರ ತಮ್ಮನ ಹೆಂಡತಿ ತಗೊಂಡ್ಬಿಟ್ಟು, ಅಣ್ಣ ಇವರು ನಮ್ಮ ತಮ್ಮನ ಹೆಂಡತಿ ಮದುವೆಯಾಗಿ 10 ವರ್ಷಕ್ಕಿಂತ ಅಧಿಕವಾಗಿದೆ, ಇವ್ರ ಜೀವನದಲ್ಲಿ ಮಕ್ಕಳ ಭಾಗ್ಯ ಇಲ್ಲ. ನಾನು ಆ ಸಹೋದರಿಗೆ ಹೇಳಿದೆ, ತಂಗಿ ಪ್ರಾರ್ಥನೆ ಮಾಡಿ, ಯೇಸು ಸ್ವಾಮಿ ಹತ್ರ ನಂಬಿಕೆಯಿಂದ ವಿಶ್ವಾಸದಿಂದ ನೀವು ಪ್ರಾರ್ಥನೆ ಮಾಡುವಾಗ ಯೇಸು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ನಿಮ್ಮ ಪ್ರಾರ್ಥನೆ ಕೇಳಿ ದೇವರು ನಿಮಗೆ ಅದ್ಭುತ ಮಾಡ್ತಾರೆ. ಎಷ್ಟು ಆಶ್ಚರ್ಯ ಕೊಡ್ತಾ ಆ ಸಹೋದರಿ ಪ್ರಾರ್ಥನೆ ಮಾಡೋಕ್ಕೆ ಆರಂಭಿಸಿದ್ರು, ಯೇಸು ಸ್ವಾಮಿನ ನಂಬೋದಕ್ಕೆ ಆರಂಭಿಸಿದ್ರು. ನಾನು ಕೂಡ ಪ್ರತಿ ತಿಂಗಳು ಔಷಧಿಯಾಗ ಆ ತಂಗಿಗೋಸ್ಕರ ನಂಬಿಕೆಯಿಂದ ಪ್ರಾರ್ಥಿಸ್ತಿದ್ದೆ. ಕಳೆದ ತಿಂಗಳು ನೋಡುವಾಗ ಒಂದು ಒಳ್ಳೆ ಸೌಂದರ್ಯವಾದ ಮಗುವನ್ನ ದೇವರು ಆ ಸಹೋದರಿಗೆ ಅನುಗ್ರಹಿಸಿದ. ಮಕ್ಕಳೇ ನೋಡಿದ್ರ, ಒಂದು ವೇಳೆ 10 ವರ್ಷಕ್ಕಿಂತ ಅಧಿಕವಾಯಿತು, ಎಷ್ಟೋ ದೇವಸ್ಥಾನಕ್ಕೆ ಹೋದ್ವಿ, ಎಷ್ಟೋ ಡಾಕ್ಟರ್ ಹತ್ರ ಹೋದ್ವಿ, ಎಷ್ಟೋ ಮೆಡಿಸಿನ್ ತಗೊಂಡ್ವಿ, ಎಷ್ಟೋ ಹಣ ಖರ್ಚು ಮಾಡಿದ್ವಿ, ಮಕ್ಕಳು ಆಗೋದಿಲ್ಲ ಅಂತ ನಂಬಿಕೆ ಬಿಟ್ಟಿಲ್ಲ. ಯೇಸು ಸ್ವಾಮಿನ ನಂಬಿಕೊಂಡ್ರು, ದೇವರ ಮಾತನ್ನ ವಿಶ್ವಾಸ ಮಾಡಿದ್ರು, ಅವರು ಪ್ರಾರ್ಥಿಸಿದ್ರು, ಪ್ರಾರ್ಥನೆಯಲ್ಲಿ ಸೋತು ಹೋಗಲಿಲ್ಲ, ದೇವರು ಅದ್ಭುತ ಮಾಡಿದ್ರು. ಆ ತಂಗಿಯ ಪ್ರಾರ್ಥನೆಗೆ, ನಮ್ಮೆಲ್ಲರ ಪ್ರಾರ್ಥನೆಗೆ ಯೇಸು ಉತ್ತರ ಕೊಟ್ಟ. ಮಕ್ಕಳೇ, ಆದ್ರಿಂದ ದೇವರ ಮಕ್ಕಳು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ನೀವು ರೋಮರ್ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಾಕ್ಯ, ರೋಮರ್ 12:12, ಅಲ್ಲಿ ರೋಮರ್ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಅಲ್ಲಿ ಕೂಡ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿರಿ. ಆಮೇಲೆ ಉಪತ್ರದಲ್ಲಿ ಸೇರಿನವಳು ತಾಳ್ಮೆಯುಳ್ಳವರಾಗಿರಿ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿರಿ. ನೋಡಿದ್ರ, ದೇವರ ಆತ್ಮನು ದೇವರ ಮಕ್ಕಳಿಗೆ ಕೊಡುವ ಆಲೋಚನೆ, ದೇವರ ಮಕ್ಕಳು ಪ್ರಾರ್ಥನೆಯಲ್ಲಿ ಸೋತು ಹೋಗಬಾರ್ದು, ಪ್ರಾರ್ಥನೆ ಮಾಡೋದಕ್ಕೆ
ಬೇಸರಗೊಳ್ಳಬಾರದು. ನಂಬಿಕೆಯಿಂದ, ವಿಶ್ವಾಸದಿಂದ, ಒಂದು ದೊಡ್ಡ ನಿರೀಕ್ಷೆಯಿಂದ ನಾವು ದೇವರ ಸಮಯದಲ್ಲಿ ಪ್ರಾರ್ಥಿಸುವಾಗ ದೇವರು ಪ್ರಾರ್ಥನೆ ಕೇಳುವಾತನು, ಪ್ರಾರ್ಥನೆಗೆ ಉತ್ತರ ಕೊಡುವಾತನು, ನಮ್ಮ ಪ್ರಾರ್ಥನೆಯಲ್ಲಿ ಅದ್ಭುತಗಳನ್ನು ಮಾಡುವಾತನು. ನೀವು ಲೂಕನ ಬರೆದ ಪತ್ರಿಕೆ 22ನೇ ಅಧ್ಯಾಯ 40ನೇ ವಾಕ್ಯ, ಲೂಕ್ ಚಾಪ್ಟರ್ 22:40. ಲೂಕನ ಬರೆದ ಪತ್ರಿಕೆ 22ನೇ ಅಧ್ಯಾಯ 40ನೇ ವಾಕ್ಯವನ್ನು ಓದಿ ನೋಡುವಾಗ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನ ಪ್ರಾರ್ಥಿಸಿರಿ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸುವಾಗ ತನ್ನ ಶಿಷ್ಯರು 3 ಜನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವ್ರನ್ನ ನೋಡಿ ಹೇಳ್ತಾರೆ, ನೀವು ನನ್ನ ಜೊತೆ ಪ್ರಾರ್ಥಿಸಿದೆಂಬುದಾಗಿ. ಆದರೆ ಶಿಷ್ಯರು ಅಲ್ಲಿ ನಿದ್ದೆ ಮಾಡೋದು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನ ಪ್ರಾರ್ಥಿಸಿರಿ. ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ದೇವ್ರ ಮಕ್ಕಳು ಪ್ರಾರ್ಥನೆಯಲ್ಲಿ ಶೋಧನೆಗೆ ಒಳಗಾಗಬಾರ್ದು. ನಾವು ಶೋಧನೆಗೆ ಒಳಗಾಗದಂತೆ ದೇವರಲ್ಲಿ ಯಾವಾಗಲೂ ಪ್ರಾರ್ಥಿಸಬೇಕು. ಒಂದು ವೇಳೆ ಇವತ್ತು ಅನೇಕ ದೇವರ ಮಕ್ಕಳನ್ನ ಕ್ರೈಸ್ತ ಕುಟುಂಬದಲ್ಲಿ ನೋಡುವಾಗ ತುಂಬ ಕ್ರೈಸ್ತ ಕುಟುಂಬದಲ್ಲೂ ಪ್ರಾರ್ಥನೆ ಇಲ್ಲ ಮಕ್ಕಳೇ. ಎಷ್ಟು ಕ್ರೈಸ್ತ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಇಲ್ಲ, ಪ್ರಾರ್ಥನೆಗೆ ಅವ್ರಿಗೂ ಸಂಬಂಧನೇ ಇಲ್ಲ. ಜೀವನದಲ್ಲಿ ಬರುವಂಥ ಹೋರಾಟ, ಕುಟುಂಬದಲ್ಲಿ ಬರುವಂಥ ಶೋಧನೆಗಳು, ಕೆಲಸದಲ್ಲಿ ಮಾಡುವ ಬಿಸ್ನೆಸ್ಸಲ್ಲಿ, ಸೇವೆಯಲ್ಲಿ, ಶರೀರದಲ್ಲಿ ಅನೇಕ ಬೆಲವಿನಗಳು, ರೋಗಗಳು ನೋಡಿ ತುಂಬ ದೇವ್ರ ಮಕ್ಕಳು ಪ್ರಾರ್ಥನೆ ಮಾಡೋದನ್ನ ಬಿಟ್ಬಿಟ್ಟಿದ್ದಾರೆ. ಪ್ರಾರ್ಥನೆ ಮಾಡೋದ್ರಲ್ಲಿ ಸೋತು ಹೋಗಿದ್ದಾರೆ. ತುಂಬ ಜನ ಪ್ರಾರ್ಥನೆನ ನಿಲ್ಲಿಸಿಬಿಟ್ಟಿದ್ದಾರೆ. ಆದರೆ ಇವತ್ತು ದೇವರ ಆತ್ಮನು ನಮ್ಮನ್ನು ನೋಡಿ ಹೇಳ್ತಿದ್ದಾರೆ, ಮಗನೇ, ಮಗಳೇ, ನೀವು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಒಂದು ವೇಳೆ ಅನೇಕ ಅಗತ್ಯಗಳು ನಮ್ಮ ಜೀವನದಲ್ಲಿ ಇರ್ಬೋದು, ಅನೇಕ ತಡೆಗಳು, ಅನೇಕ ಹೋರಾಟಗಳು, ತುಂಬ ಸೈತನ ಶೋಧನೆಗಳು ಇರ್ಬೋದು. ಅದರ ನಿಮಿತ್ತ ನಾವು ಪ್ರಾರ್ಥನೆಯಲ್ಲಿ ಸೋತು ಹೋಗಬಾರ್ದು, ಪ್ರಾರ್ಥನೆಯನ್ನ ಬಿಟ್ಬಿಡಬಾರ್ದು, ಪ್ರಾರ್ಥನೆ ಮಾಡೋದಕ್ಕೆ ಬೇಸರಗೊಳ್ಳಬಾರ್ದು. ನಂಬಿಕೆಯಿಂದ ಆ ಶೋಧನೆ ಮಧ್ಯದಲ್ಲಿ, ತಡೆಗಳ ಮಧ್ಯದಲ್ಲಿ, ಬೆಲವಿನ ಮಧ್ಯದಲ್ಲಿ, ನಮ್ಮ ಅಗತ್ಯಗಳ ಮಧ್ಯದಲ್ಲಿ ದೇವರು ನೋಡಿ ನಾವು ಪ್ರಾರ್ಥಿಸುವಾಗ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ ನೋಡಿ. ಅದಕ್ಕೆ ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನ ಪ್ರಾರ್ಥಿಸಿರಿ. ಇವತ್ತು ತುಂಬ ದೇವ್ರ ಮಕ್ಕಳು ಶೋಧನೆಗಳು ಬರುವಾಗ, ಜೀವನದಲ್ಲಿ ಕಷ್ಟಗಳು ಬರುವಾಗ, ಕುಟುಂಬದಲ್ಲಿ ವೇದನೆಗಳು ಉಂಟಾಗುವಾಗ ದೇವ್ರನ್ನ ಬಿಟ್ಬಿಡ್ತಾರೆ, ಸಭೆನ ಬಿಟ್ಬಿಡ್ತಾರೆ, ದೇವ್ರನ್ನ ನಂಬಿಕೆನ ಕಳ್ಕೊಂಡು ಬಿಡ್ತಾರೆ. ತುಂಬ ಜನ ಪ್ರಾರ್ಥನೆ ಮಾಡುವುದಿಲ್ಲ. ಆದರೆ ಏಸಪ್ಪ ಯಾಕೆ ಬೇಸರಗೊಳ್ಳದೆ ದೇವ್ರ ಮಕ್ಕಳು ಯಾವಾಗಲೂ ಪ್ರಾರ್ಥಿಸ್ತಿರಬೇಕು ಎಂಬುದಾಗಿ ದೇವ್ರ ಮಕ್ಕಳನ್ನ ಆತನು ಆಲೋಚನೆ ಕೊಡ್ತಿದ್ದಾರೆ. ನೀವು ಸತ್ಯದಲ್ಲಿ ನೋಡುವಾಗ ಅದೇ ಲೂಕನ ಬರೆದ ಪತ್ರಿಕೆ 18ನೇ ಅಧ್ಯಾಯ 1-10 ವಾಕ್ಯ, ಲೂಕ್ ಚಾಪ್ಟರ್ 18:1-10. ನೀವು ಮನೆಯಲ್ಲಿ ಆ ವಾಕ್ಯವನ್ನು ಓದಿ, ಆ ವಾಕ್ಯವನ್ನು ಧ್ಯಾನಿಸಿ, ಆ ವಾಕ್ಯದ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿ, ನೀವು ಕೂಡ ಪ್ರಾರ್ಥನೆ ವೀರರಾಗಿ ಆ ಪ್ರಾರ್ಥನೆ ಅಭಿಷೇಕ ಹೊಂದಿಕೊಂಡು ಯಾವಾಗಲೂ ಪ್ರಾರ್ಥಿಸುವ ದೇವರ ಮಕ್ಕಳಾಗಿ ಮಾರ್ಪಡಿ. ನಿಮ್ಮ ಜೀವನದಲ್ಲಿ ದೇವರು ಬಲವಾದ ಕ್ರಿಯೆಗಳನ್ನು, ಅಧಿಕವಾದ ಅದ್ಭುತಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸ್ತಾರೆ. ಯಾಕಂದರೆ ಇಲ್ಲಿ ಲೂಕನ ಬರೆದ ಪತ್ರಿಕೆ 18ನೇ ಅಧ್ಯಾಯ 1-10 ವಾಕ್ಯದಲ್ಲಿ ಓದಿ ನೋಡುವಾಗ ದೇವರು ತನ್ನ ಶಿಷ್ಯರಿಗೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಬೇಕೆಂಬುದಕ್ಕಾಗಿ ಅವರಿಗೆ ಒಂದು ಉದಾಹರಣೆ, ಒಂದು ಸಾಮ್ಯದ ರೂಪದಲ್ಲಿ ಅವ್ರಿಗೆ ಹೇಳುವುದನ್ನು ನೋಡುತ್ತೇವೆ. ಸ್ವಾಮಿ ಅವ್ರಿಗೆ ಶಿಷ್ಯರು ಹೇಳ್ತಾರೆ, ಒಂದು ಊರಲ್ಲಿ ಒಂದು ನ್ಯಾಯಾಧಿಪತಿ ಇದ್ದ, ಒಂದು ಅಧಿಕಾರಿ ಇದ್ದ. ಅದೇ ಊರಲ್ಲಿ ಒಂದು ವಿಧವೆ ಇದ್ಲು. ಆದರೆ ಆ ನ್ಯಾಯಾಧಿಪತಿ ಕುರಿತು ದೇವರ ವಾಕ್ಯ ಹೇಳ್ತದೆ, ಆ ನ್ಯಾಯಾಧಿಪತಿ ದೇವರನ್ನ ಅವನು ಘನಪಡಿಸುವನಲ್ಲ, ದೇವರಿಗೆ ರೆಸ್ಪೆಕ್ಟ್ ಕೊಡುವನಲ್ಲ, ಮನುಷ್ಯರನ್ನ ಅವನು ರೆಸ್ಪೆಕ್ಟ್ ಕೊಡೋನಲ್ಲ, ಅವನು ದೇವರಿಗೆ
ಭಯಪಡುವ ಮನುಷ್ಯನಲ್ಲ. ಅವನು ದೇವರಿಗೆ ಭಯಪಡದವನು, ಮನುಷ್ಯರಿಗೆ ಲಕ್ಷ್ಯಕ್ಕೆ ತರದನಾಗಿದ್ದ. ಅದೇ ಊರಲ್ಲಿ ಒಂದು ವಿಧವೆ ಮಕ್ಕಳೇ, ಸ್ವಲ್ಪ ಯೋಚಿಸಿ ನೋಡಿ. ಆ ನ್ಯಾಯಾಧಿಪತಿ ದೇವರಿಗೆ ಭಯಪಡುವುದಿಲ್ಲ, ಮನುಷ್ಯರನ್ನ ಲಕ್ಷ್ಯ ಕೊಡುವುದಿಲ್ಲ, ಮತ್ತೆ ಒಂದು ವಿಧವೆಗೆ ಹೇಗೆ ಆತನು ಲಕ್ಷ್ಯ ಕೊಡ್ತಾನೋ. ಆದರೆ ಅಲ್ಲಿ ಸತ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ವಿಧವೆಗೆ ಅವರ ವಿರೋಧಿಗಳಿಂದ ತುಂಬ ಹೋರಾಟ. ಆ ಹೋರಾಟದಿಂದ, ಆ ವಿರೋಧಿಗಳಿಂದ ಒಂದು ಬಿಡುಗಡೆ ಬೇಕು, ಒಂದು ಜಯ ಬೇಕು, ಒಂದು ಅದ್ಭುತ ಬೇಕೆಂಬುದಕ್ಕಾಗಿ ಈ ವಿಧವೆಗೆ ಚೆನ್ನಾಗಿ ಗೊತ್ತು, ಈ ವಿರೋಧಿಯಿಂದ ನನಗೊಂದು ಬಿಡುಗಡೆ ಸಿಗಬೇಕಾದ್ರೆ, ಒಂದು ಜಯ ಸಿಗಬೇಕಾದ್ರೆ, ಒಂದು ಅದ್ಭುತ ನಡಿಬೇಕಾದ್ರೆ ಈ ನ್ಯಾಯಾಧಿಪತಿ ಮೂಲಕ ಮಾತ್ರ ನನಗೆ ಸಾಧ್ಯ. ಆದ್ದರಿಂದ ಈ ವಿಧವೆ ಆ ನ್ಯಾಯಾಧಿಪತಿ ಮನೆ ಮಗಳು ಹೋಗ್ತಾಳೆ, ಅಯ್ಯ ನನ್ನ ವಿರೋಧಿಯಿಂದ ನಾನು ತುಂಬ ಕಷ್ಟ ಅನುಭವಿಸ್ತಿದ್ದೀನಿ, ತುಂಬ ಹೋರಾಡ್ತಿದ್ದೀನಿ, ನನಗೆ ನೀವೇ ಒಂದು ತೀರ್ಪು ಕೊಡಬೇಕು, ಒಂದು ನೀತಿಯನ್ನು ಉಂಟು ಮಾಡಬೇಕು, ನನಗೆ ಈ ಒಂದು ವಿರೋಧಿಯಿಂದ ಒಂದು ಬಿಡುಗಡೆನ ಕೊಡಿಸಿ ಎಂಬುದಾಗಿ ಪ್ರಾರ್ಥಿಸ್ತಾಳೆ. ಆದರೆ ನೋಡಿ, ಆ ನ್ಯಾಯಾಧಿಪತಿ ದೇವರಿಗೆ ಭಯಪಡುವುದಿಲ್ಲ, ಮನುಷ್ಯನ ಅಲಕ್ಷ್ಯ ಮಾಡುವ ಒಂದು ಮನುಷ್ಯ. ಅಂಥದ್ರಲ್ಲಿ ಒಂದು ಬಡ ವಿಧವೆಗೆ ಹೇಗೆ ಆತನು ರೆಸ್ಪೆಕ್ಟ್ ಕೊಡ್ತಾನೆ, ಮರ್ಯಾದೆ ಕೊಡ್ತಾನೆ, ಅವಳ ಮಾತನ್ನು ಕೇಳ್ತಾನೆ. ಅಲ್ಲಿ ನೋಡುವಾಗ ಬೈಬಲಲ್ಲಿ ತುಂಬ ದಿನ ಅವಳ ಮಾತಿಗೆ ಲಕ್ಷ್ಯನೇ ಕೊಟ್ಟಿಲ್ಲ, ಕಿವಿನೇ ಕೊಟ್ಟಿಲ್ಲ, ಅವಳ ಮಾತನ್ನು ಕೇರೆ ತಗೊಂಡಿಲ್ಲ, ತುಂಬ ಆಲಸ್ಯ ಮಾಡಿಬಿಟ್ಟ. ಆ ಹೆಂಗಸನ ತುಂಬ ಒಂದು ಘನಹೀನವಾಗಿ, ಒಂದು ಕೀಲಾಗಿ ನೋಡಿಬಿಟ್ಟ. ಅದರ ಬೈಬಲ್ ಹೇಳ್ತದೆ, ಆದರೂ ಕೂಡ ಆ ವಿಧವೆ ಆ ನ್ಯಾಯಾಧಿಪತಿನ ಬಿಟ್ಟಿರಲಿಲ್ಲ. ಮಕ್ಕಳೇ, ಪ್ರತಿದಿನ ಹೋಗ್ತಾಳೆ, ಅಯ್ಯ ನೀವೇ ನನಗೊಂದು ಬಿಡುಗಡೆ ಕೊಡಬೇಕು, ನಿಮ್ಮಿಂದ ಮಾತ್ರ ನನಗೆ ಜಯ ಕೊಡಿಸಲು, ಆ ವಿರೋಧದಿಂದ ಒಂದು ಬಿಡುಗಡೆ ಕೊಡಿಸಲು ಸಾಧ್ಯ ಎಂಬುದಾಗಿ. ನೋಡಿ, ಪ್ರತಿದಿನ ಈ ವಿಧವೆ ಆ ನ್ಯಾಯಾಧಿಪತಿ ಬರೀತದ ನ್ಯಾಯವನ್ನು ಎದುರು ನೋಡ್ತಿದ್ಲು, ತನ್ನ ವೇದನೆನ ಅವನ ಬಳಿ ಹೇಳ್ಕೊಳ್ತಿದ್ಲು. ಅಲ್ಲಿ ಬೈಬಲ್ ಬರೆಯಲ್ಪಟ್ಟಿದೆ, ಆ ನ್ಯಾಯಾಧಿಪತಿ, ಅಯ್ಯೋ ನಾನು ದೇವರಿಗೆ ಭಯಪಡುವುದಿಲ್ಲ, ಮನುಷ್ಯರಿಗೆ ಲಕ್ಷ್ಯ ಕೊಡುವುದಿಲ್ಲ, ಆದರೆ ವಿಧವೆ ಪ್ರತಿದಿನ ಬಂದು ನನಗೆ ತುಂಬ ತೊಂದರೆ ಕೊಡ್ತಾಳೆ, ಹೀಗೆ ಬಿಟ್ಟರೆ ತುಂಬ ಟೆನ್ಷನ್ ಮಾಡಿಬಿಡ್ತಾ ಅವಳಿಗೆ ಒಂದು ತೀರ್ಪು ಮಾಡಬೇಕು, ಒಂದು ಬಿಡುಗಡೆ ಕೊಡಿಸ್ಬೇಕು, ಅವ್ರ ವಿರೋಧದಿಂದ ಒಂದು ಜಯ ಕೊಡಿಸ್ಬೇಕಂತ ತೀರ್ಮಾನ ಮಾಡ್ತಾನೆ. ಆವಾಗ ದೇವ್ರು ಹೇಳ್ತಾಳೆ, ನೋಡಿ ಈ ಅನ್ಯಾಯವಾದ ಈ ನ್ಯಾಯಾಧಿಪತಿಯೇ ಆ ವಿಧಿ ವಿಷಯದಲ್ಲಿ ಈ ರೀತಿ ಯೋಚಿಸಬೇಕಾದ್ರೆ, ಜೀವುಳ್ಳ ದೇವರು, ಸರ್ವಸತನ ದೇವರು, ಆತನ ಮಕ್ಕಳಾದ ದೇವರು, ಆತನ ನೋಡಿ ಹಗಲು ಇರಲು ಪ್ರಾರ್ಥಿಸುವಾಗ ದೇವರು ಪ್ರಾರ್ಥನೆ ಕೇಳದಿರ್ತಾನೋ, ನಿಮಗೆ ಬಿಡುಗಡೆ ಕೊಡದೇ ಇರ್ತಾನೋ, ನಿಮಗೆ ನೀತಿ ಮಾಡದೇ ಇರ್ತಾನೋ ಎಂಬುದಾಗಿ. ಖಂಡಿತವಾಗಿ ಆತನು ನಿಮ್ಮ ಪ್ರಾರ್ಥನೆಗೆ ತಡ ಮಾಡಿದ್ರು ಕೂಡ ಖಂಡಿತವಾಗಿ ನಿಮಗೆ ನ್ಯಾಯವನ್ನು ಮಾಡುತ್ತಾನೆ. ಹೌದು ಮಕ್ಕಳೇ, ನಾವು ಕೂಡ ಎಷ್ಟೋ ಕಾರ್ಯದಲ್ಲಿ, ಎಷ್ಟೋ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ನಮ್ಮ ಪ್ರಾರ್ಥನೆಗೆ ಬಿಡುಗಡೆ ಸಿಕ್ಕಿಲ್ಲ ಅಂದರೆ, ನಮ್ಮ ಅಗತ್ಯಗಳು ಸಂಧಿಸಪಟ್ಟಿಲ್ಲ ಅಂದರೆ, ನಮ್ಮ ಬೆಳವಿನದಲ್ಲಿ ಒಂದು ಸೌಖ್ಯ ಸಿಕ್ಕಿಲ್ಲ ಅಂದರೆ, ನಾವು ಎದುರು ನೋಡುವ ಕಾಲದಲ್ಲಿ ಒಂದು ಜಯ ದೊರೆಯಲಿದೆ ಅಂದರೆ, ನಾವು ಎದುರು ನೋಡುವ ಆಶೀರ್ವಾದ ಬಂದಿಲ್ಲ ಅಂದರೆ, ಎಷ್ಟೋ ದೇವ್ರ ಮಕ್ಕಳು ನಾವು ಪ್ರಾರ್ಥನೆ ಮಾಡೋದ್ರಲ್ಲಿ ದೇವ್ರ ಮೇಲಿರುವಂಥ ನಂಬಿಕೆ, ವಿಶ್ವಾಸವನ್ನು ಕಳ್ಕೊಳ್ಬಿಡ್ತೀವಿ. ನಾವು ಸೋತೋಗ್ಬಿಡ್ತೀವಿ. ನಾವು ಇನ್ಮೇಲೆ ದೇವ್ರ ಹತ್ರ ಬರೋದಿಲ್ಲ, ನಾವು ಚರ್ಚಿಗೆ ಹೋಗುವುದಿಲ್ಲ, ನಾವು ಪ್ರಾರ್ಥನೆ ಮಾಡುವುದಿಲ್ಲ, ನಾವು ಸೇವೆ ಮಾಡುವುದಿಲ್ಲ, ನಾವು ದೇವ್ರ ಮೇಲೆ ನಂಬಿಕೆ ಇಡಲ್ಲ ಎಂಬುದಾಗಿ ಸೋತೋಗ್ಬಿಡ್ತಾರೆ. ಅದನ್ನು ನೋಡಿ ದೇವ್ರು ಹೇಳ್ತಾರೆ, ಬೇಸರಗೊಳ್ಳದೆ, ದೇವ್ರ ಮಕ್ಕಳು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಬೇಕು. ಆಮೇನ್ ಅಂದರೆ ನೋಡಿ, ಆ ವಿಧವೆ, ಆ ನ್ಯಾಯಾಧಿಪತಿ ದೇವರಿಗೆ ಭಯಪಡದ ಮನುಷ್ಯನ ಆಲಸ್ಯ ಮಾಡುವ ಒಂದು ಮನುಷ್ಯ. ಆದರೆ ಈ ವಿಧವೆ ಸೋತು ಹೋಗಲಿಲ್ಲ. ಈ ವಿಧವೆ ಆ ಪ್ರಾರ್ಥನೆ ಬೇಡುವುದನ್ನು ಬಿಟ್ಟಿಲ್ಲ. ಅವ್ರ ಮೇಲಿದ್ದ ನಂಬಿಕೆ, ನಿರೀಕ್ಷೆ, ವಿಶ್ವಾಸವನ್ನು ಬಿಟ್ಟಿಲ್ಲ. ಪ್ರತಿದಿನ ಅವ್ರ ಮನೆ ಬಾಗಿಲು ಹೋದ್ಲು, ಪ್ರತಿದಿನ ತನ್ನ ಬೇಡಿಕೆನ ಆತನ ಬಳಿ ದುಃಖವನ್ನು ಹೇಳ್ಕೊಂಡ್ಲು. ಆ ಅನ್ಯಾಯವಾದ ನ್ಯಾಯಾಧಿಪತಿ ನ್ಯಾಯ ಕೊಡಿಸುವಾಗ ನೀತಿ ಉಳ್ಳ ದೇವರು, ನೀತಿ ಉಳ್ಳ ದೇವರು, ಸತ್ಯವುಳ್ಳ ದೇವರು, ಪರಿಶುದ್ಧವುಳ್ಳ ದೇವರು, ಯಥಾರ್ಥವಾದ ದೇವರು, ನಂಬಿಕಸ್ಥನಾದ ದೇವರು,
ಖಂಡಿತ ನಿಮ್ಮ ಪ್ರಾರ್ಥನೆಗೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡದಿರ್ತಾನ? ನಮ್ಮ ಅಗತ್ಯಗಳು ಸಂಧಿಸಪಡದಿರ್ತದ? ನಮ್ಮ ವ್ಯಾಧಿಗಳು ಸೌಖ್ಯವಾಗದೆ ಇರ್ತದ? ನಮ್ಮ ಕಾಲದಲ್ಲಿ ಒಂದು ಜಯ ಸಿಗದೆ ಇರ್ತದ? ಪ್ರಾರ್ಥನೆ ಸೋತೋಗಬಾರ್ದು, ನಂಬಿಕೆನ ಬಿಡಬಾರ್ದು. ಅಯ್ಯೋ ನನ್ನ ಜೀವನದಲ್ಲಿ ಎಷ್ಟು ಕಷ್ಟ, ಅಯ್ಯೋ ನನ್ನ ಜೀವನದಲ್ಲಿ ಎಷ್ಟು ವೇದನೆ, ಅಯ್ಯೋ ನನ್ನ ಕುಟುಂಬದಲ್ಲಿ ಎಷ್ಟು ಹೋರಾಟ, ಅಯ್ಯೋ ನನ್ನ ಶರೀರದಲ್ಲಿ ಎಷ್ಟು ರೋಗ ವ್ಯಾಧಿ ಬಲವೀನ. ದೇವ್ರ ಹತ್ರ ಹೋಗಿ ಏನು ಸಿಕ್ತು ಪ್ರಾರ್ಥನೆ ಮಾಡಿ ದೇವರು ನನಗೇನು ಮಾಡಿದ್ರು? ಸೋತು ಹೋಗಿದ್ದೀರಾ? ನಂಬಿಕೆನ ಕಳ್ಕೊಂಡಿದ್ದೀರಾ? ವಿಶ್ವಾಸವನ್ನು ಬಿಟ್ಬಿಟ್ಟಿದ್ದೀರಾ? ಇವತ್ತು ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮೊಂದಿಗೆ ದೇವರ ಆತ್ಮನು, ಪರಿಶುದ್ಧ ಆತ್ಮನು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. ಮಗನೇ, ಮಗಳೇ, ಸೋತು ಹೋಗಬೇಡ. ನಂಬಿಕೆ, ವಿಶ್ವಾಸವನ್ನ, ನಿರೀಕ್ಷೆನ ಕಳ್ಕೊಡ್ಬೇಡ. ಪ್ರಾರ್ಥನೆಯಲ್ಲಿ ಸೋತು ಹೋಗಿದ್ಯಾ? ಪ್ರಾರ್ಥನೆ ಮಾಡೋದಕ್ಕೆ ಬೇಸರಗೊಂಡಿದ್ಯಾ? ಇವತ್ತು ಬೇಸರಗೊಳ್ಳದೆ ನಂಬಿಕೆಯಿಂದ, ವಿಶ್ವಾಸದಿಂದ, ಒಂದು ನಿರೀಕ್ಷೆಯಿಂದ ನೀನು ಪ್ರಾರ್ಥನೆ ಮಾಡು. ದೇವ್ರು, ನಾನು ನಿನಗೆ ನ್ಯಾಯ ಕೊಡ್ತೀನಿ, ನಾನು ನಿನಗೆ ಸೌಖ್ಯ ಕೊಡ್ತೀನಿ, ನಿನ್ನ ಅಗತ್ಯಗಳನ್ನು ಸಂಧಿಸ್ತೀನಿ, ನೀನು ಎದುರು ನೋಡುವ ಕಾಲದಲ್ಲಿ ಬಿಡುಗಡೆ ಜಯವನ್ನು ಕೊಡ್ತೀನಿ. ದೇವರು ಮಾತು ಕೊಟ್ಟರೆ ಆತನ ಮಾತು ಬದಲಾವಣೆ ಆಗದಿರೋ ದೇವರು, ಆತನು ಖಂಡಿತ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಖಂಡಿತ ನಿಮ್ಮ ಪ್ರಾರ್ಥನೆ ಕೇಳಿ ನಿಮಗೆ ಬಿಡುಗಡೆ ಕೊಡ್ತಾನೆ. ಖಂಡಿತ ನಂಬಿಕೆಯಿಂದ ಪ್ರಾರ್ಥಿಸ್ತೀರಾ? ಎಷ್ಟು ಜನ ಹೇಳ್ತೀರಾ, ಎಸ್ಸಪ್ಪ ನನ್ನ ಶ್ರಮಿಸ್ಬಿಡು ರಾಜ, ಇದ ಮೇಲೆ ನಾನು ತಪ್ಪದೇ ಪ್ರಾರ್ಥನೆ ಮಾಡ್ತೀನಿ, ನನ್ನ ಮನೆಯಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಜೀವಿತದಲ್ಲಿ ಪ್ರಾರ್ಥನೆಗೆ ಮುಖ್ಯತೆ ಕೊಡ್ತೀನಿ. ಕಾರಣ ನೀನು ಪ್ರಾರ್ಥನೆ ಕೇಳುವ ಆತನು, ನನ್ನ ಪ್ರಾರ್ಥನೆಯನ್ನು ಘನಪಡಿಸುವ ದೇವರು, ನನ್ನ ಪ್ರಾರ್ಥನೆಯನ್ನು ಮುಖ್ಯಪಡಿಸುವ ದೇವರು, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು, ನನ್ನ ಪ್ರಾರ್ಥನೆ ಕೇಳಿ ಅದ್ಭುತ ಮಾಡೋ ದೇವರು ಎಂಬುದಾಗಿ ನಂಬಿಕೆಯಿಂದ ಪ್ರಾರ್ಥಿಸುವಾಗ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ನಮ್ಮ ಸೇವೆಯಲ್ಲಿ ಕೂಡ ಎಷ್ಟೋ ಹೋರಾಟ ಬರುತ್ತದೆ, ಎಷ್ಟೋ ಶೋಧನೆ ಬರ್ತದೆ, ಎಷ್ಟೋ ಸೈತನ ಅನೇಕ ರೀತಿಯಲ್ಲಿ ಹೋರಾಡ್ತಾನೆ. ಆದರೆ ಅದು ಎಲ್ಲವನ್ನ ಪ್ರಾರ್ಥನೆ ಮಾಡಿ ದೇವರಿಂದ ಬಿಡುಗಡೆ ಹೊಂದ್ಕೊಳ್ತೀವಿ, ದೇವರಿಂದ ಅದ್ಭುತ ಹೊಂದ್ಕೊಳ್ತೀವಿ, ದೇವರಿಂದ ಸೈತನ ಮೇಲೆ ಒಂದು ಜಯವನ್ನು ಪ್ರಾರ್ಥನೆ ಮೂಲಕ ಹೊಂದ್ಕೊಳ್ತೀವಿ. ಅದೇ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ, ಅದ್ಭುತ ಮಾಡುವ ದೇವರಾಗಿದ್ದಾರೆ. ಇರುವ ಸ್ಥಳದಲ್ಲಿ ಕಣ್ಗಳು ಮುಚ್ಕೊಂಡು ನಂಬಿಕೆದ ಪ್ರಾರ್ಥನೆ ಮಾಡಿ. ನಂಬಿಕೆ ಬಿಡಬೇಡಿ, ವಿಶ್ವಾಸ ಬಿಡಬೇಡಿ, ಪ್ರಾರ್ಥನೆನ ಬಿಡಬೇಡಿ, ದೇವರ ಮೇಲೆ ಇರುವಂಥ ನಿರೀಕ್ಷೆನ ಬಿಡಬೇಡಿ. ಪ್ರಾರ್ಥನೆ ಮಾಡಿ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿ. ಎಲ್ಲಿ ತನಕ ಪ್ರಾರ್ಥನೆ ಮಾಡಬೇಕು ಬ್ರದರ್? ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವವರೆಗೂ, ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ಬಿಡುಗಡೆ ಜಯ ಸೌಖ್ಯ ಕೊಡುವವರೆಗೂ, ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ಜಯವನ್ನು ಮಾಡುವವರೆಗೂ, ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ಅದ್ಭುತ ನಡೆಯುವವರೆಗೂ ಸೋತೋಗದೆ, ಬೇಸರಗೊಳ್ಳದೆ, ಪ್ರಾರ್ಥನೆ ಬಿಡದೆ ಯಾವಾಗಲೂ ಪ್ರಾರ್ಥನೆ ಮಾಡಿ. ಆತನ ನ್ಯಾಯಾಧಿಪತಿ ಖಂಡಿತ ನಿಮಗೆ ನ್ಯಾಯ ಮಾಡ್ತಾನೆ. ಖಂಡಿತ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟು ನಿಮ್ಮನ್ನು ಸಾಕ್ಷಿ ಇರ್ತಾರೆ. ನಂಬಿಕೆದ ಪ್ರಾರ್ಥನೆ ಮಾಡಲು ಬಾ. ಹಾಗೆ ಕಣ್ಣುಗಳು ಮುಚ್ಚಿಕೊಂಡವರಾಗಿ, ನಮ್ಮ ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೇ, ಇದು ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಯಾರೆಲ್ಲ ನಿಮ್ಮ ವಾಕ್ಯವನ್ನು ಕೇಳಿ ಬೇಸರಗೊಳ್ಳದೆ ಇರುವ ಸ್ಥಳದಲ್ಲಿ ಅಪ್ಪ ನಂಬಿಕೆಯಿಂದ ಕಣ್ಗಳು ಮುಚ್ಚಿಕೊಂಡು ಮೊಣಕಾಲಾಕೊಂಡು ಪ್ರಾರ್ಥಿಸ್ತಿದ್ದಾರೆ. ಅಪ್ಪ ನೀನು ಪ್ರಾರ್ಥನೆ ಕೇಳುವಾತನು, ಪ್ರಾರ್ಥನೆಗೆ ಉತ್ತರ ಕೊಡುವಾತನು, ಪ್ರಾರ್ಥನೆ ಕೇಳಿ ಬಿಡುಗಡೆ ಕೊಡುವಾತನು. ಇದು ನಿಮ್ಮ ಮಕ್ಕಳು ಯಾವ ಕಾರ್ಯಕ್ಕೋಸ್ಕರ, ಯಾವ ಬಿಡುಗಡೆಗೋಸ್ಕರ, ಯಾವ ಅದ್ಭುತಗೋಸ್ಕರ, ಯಾವ ವ್ಯಾಧಿಯಲ್ಲಿ ಸೌಖ್ಯಕ್ಕೋಸ್ಕರ ನಂಬಿಕೆಯಿಂದ, ವಿಶ್ವಾಸದಿಂದ, ನಿರೀಕ್ಷೆಯಿಂದ ಈಗ ಪ್ರಾರ್ಥಿಸ್ತಾರೋ ಏಸಪ್ಪ ಕರ್ತನೇ, ನಿಮ್ಮ ಅದ್ಭುತ ಮಾಡೋ ಶಕ್ತಿ, ಬಿಡುಗಡೆ ಮಾಡುವ ಶಕ್ತಿ, ಸೌಖ್ಯ ಕೊಡೋ ಶಕ್ತಿ ಈಗ ಒಂದೊಂದು ದೇವರ ಮಕ್ಕಳ ಮೇಲೆ ಇಳಿತುರಿದ ಸ್ತೋತ್ರ ಮಾಡ್ತಾರಪ್ಪ. ಪ್ರಾರ್ಥನೆ ಯಾವತ್ತೂ ನೀನು ವ್ಯರ್ಥಪಡಿಸೋದಿಲ್ಲಪ್ಪ. ಪ್ರಾರ್ಥನೆನ ಘನಪಡಿಸುವ ದೇವರು, ಪ್ರಾರ್ಥನೆ ಕೇಳಿ ಅದ್ಭುತ ಮಾಡೋ ದೇವರು. ಇದು ಈ ಪ್ರಾರ್ಥನೆ ಸಮಯದಲ್ಲಿ ಯಾರೆಲ್ಲ ಪ್ರಾರ್ಥಿಸಿದರೋ ಅಷ್ಟು ಜನರ ಮೇಲೆ ದೇವರ ಅದ್ಭುತ, ದೇವರ ಸೌಖ್ಯ, ದೇವರ ಆಶೀರ್ವಾದ, ದೇವರ ಬಿಡುಗಡೆ ಯೇಸುವಿನ ನಾಮದಲ್ಲಿ ಉಂಟಾಗಲಿ ಸ್ವಾಮಿ. ನೀನು ಪ್ರಾರ್ಥನೆ ಕೇಳಿ ಅದ್ಭುತ ಮಾಡಿಬಿಡ್ತೀಗ ಸ್ತೋತ್ರ. ಎಲ್ಲ ಘನ ಸ್ತುತಿ ಮಹಿಮೆ ನೀವು ಒಬ್ಬರಿಗೆ ಸಲ್ಲಿಸ್ತೀನಿ ನಮ್ಮ ಜೀವ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ದೇವರು ನಿಮ್ಮ ಪ್ರಾರ್ಥನೆ ಕೇಳಿದ್ದಾರೆ. ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಸೋತೋಗ್ಬೇಡಿ, ನಂಬಿಕೆ ವಿಶ್ವಾಸವನ್ನು ಕಳ್ಕೊಳ್ಬೇಡಿ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿ. ಕರ್ತನೆ ಮುಂದೆ ತೆಗೆದು ನಿಮ್ಮ ಪ್ರಾರ್ಥನೆಗಳಲ್ಲಿ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.
கிருபை தாருமே. உம்மை வாஞ்சையாய் நான் தொடர்ந்திட உங்க கிருபை தாருமே. உம்மை நேசித்து நான் வாழ்ந்திட உங்க கிருபை தாருமே. உம்மை வாஞ்சையாய் நான் தொடர்ந்திட உங்க கிருபை தாருமே. என்னை அழைத்தவரே உம்மை என்றென்றும் ஆராதிப்பேன். உண்மை உள்ளவரே உம்மை என்றென்று துதித்திடுவேன். என்னை அழைத்தவரே உம்மை என்றென்றும் ஆராதிப்பேன். உண்மை உள்ளவரே உம்மை என்றென்று துதித்திடுவேன். உம்மை நேசித்து நான் வாழ்ந்திட உங்க கிருபை தாருமே. உம்மை வாஞ்சையாய் நான் தொடர்ந்திட உங்க கிருபை தாருமே. உம்மை நேசித்து நான் வாழ்ந்திட உங்க கிருபை தாருமே. உம்மை வாஞ்சையாய் நான் தொடர்ந்திட உங்க கிருபை தாருமே. வீணாத கிடந்த எந்தன் வாழ்க்கை வேண்டும் என்கிறே. கைவிடப்பட்ட என்னை ஒரு பொருட்டாய் என்கிறே. வீணாத கிடந்த எந்தன் வாழ்க்கை வேண்டும் என்கிறே. கைவிடப்பட்ட என்னை ஒரு பொருட்டாய் என்கிறே. இயேசுவே உந்தன் அன்பையை பாடிடுவேன். இயேசுவே உந்தன் கிருபையை உயர்த்திடுவேன். இயேசுவே உந்தன் அன்பையை பாடிடுவேன். இயேசுவே உந்தன் கிருபையை உயர்த்திடுவேன். என்னை அழைத்தவரே உம்மை என்றென்றும் ஆராதிப்பேன். உண்மை உள்ளவரை உம்மை என்றென்று துதித்திடுவேன். என்னை அழைத்தவரை உம்மை என்றென்றும் ஆராதிப்பேன். உண்மை உள்ளவரை உம்மை என்றென்று துதித்திடுவேன். உம்மை நேசித்து நான் வாழ்ந்திட உங்க கிருபை தாருமே. உம்மை வாஞ்சையாய் நான் தொடர்ந்திட உங்க கிருபை தாருமே. உம்மை நேசித்து நான் வாழ்ந்திட உங்க கிருபை தாருமே. உம்மை வாஞ்சையாய் நான் தொடர்ந்திட உங்க கிருபை தாருமே. இருளாய் கிடந்த எந்தன் வாழ்க்கை ரட்சிப்பை தந்திரேன். அநேக வாழ்வை வெளிச்சமாய் மாற்றும் நம்பிக்கை தந்திரேன். இருளாய் கிடந்த எந்தன் வாழ்க்கை ரட்சிப்பை தந்திரேன். அநேக வாழ்வை வெளிச்சமாய் மாற்றும் விளக்காய் வந்தீரேன். இயேசுவே உந்தன் அன்பையை பாடிடுவேன். இயேசுவே உந்தன் கிருபையை உயர்த்திடுவேன். இயேசுவே உந்தன் அன்பையை பாடிடுவேன். இயேசுவே உந்தன் கிருபையை உயர்த்திடுவேன். என்னை அழைத்தவரே உம்மை என்றென்றும் ஆராதிப்பேன். உண்மை உள்ளவரை உம்மை என்றென்று துதித்திடுவேன். என்னை அழைத்தவரை உம்மை என்றென்றும் ஆராதிப்பேன். உண்மை உள்ளவரை உம்மை என்றென்று துதித்திடுவேன். உம்மை நேசித்து நான் வாழ்ந்திட உங்க கிருபை தாருமே. உம்மை வாஞ்சையாய் நான் தொலைந்திட உங்க கிருபை தாருமே. உம்மை நேசித்து நான் வாழ்ந்திட உங்க கிருபை தாருமே. உம்மை வாஞ்சையாய் நான் தொடர்ந்திட உங்க கிருபை தாருமே. என்னை அழைத்தவரை உம்மை என்றென்றும் ஆராதிப்பேன். உண்மை உள்ளவரை உம்மை என்றென்று துதித்திடுவேன். என்னை அழைத்தவரை உம்மை என்றென்றும் ஆராதிப்பேன். உண்மை உள்ளவரை உம்மை என்றென்று துதித்திடுவேன். உம்மை நேசித்து நான் வாழ்ந்திட உங்க கிருபை தாருமே. உம்மை வாஞ்சையாய் நான் தொடர்ந்திட உங்க கிருபை தாருமே. உம்மை நேசித்து நான் வாழ்ந்திட உங்க கிருபை தாருமே. உம்மை வாஞ்சையாய் நான் தொடர்ந்திட உங்க கிருபை தாருமே.